ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರುವಂಥ ರೆಸಿಪಿ ಹೆಸರು ಕಾಳಿಂದು ಕರಿ ಅಥವಾ ಸಾಂಬಾರು ಅಂತ ಹೇಳ್ಬೋದು. ಸಾಂಬಾರು ಅಂದರೆ ಸ್ವಲ್ಪ ನೀರಾಗಿರುತ್ತೆ, ಪಲ್ಯ ಗಟ್ಟಿಗಿರುತ್ತೆ. ಇದನ್ನು ಕರಿ ಅಂತ ಹೇಳ್ಬೋದು. ಇದು ಎರಡೂ ಅಲ್ಲ. ಸೊ ಇದಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಧಿಕ ಪ್ರೋಟೀನು, ಕಡಿಮೆ ಕೊಬ್ಬು, ಮತ್ತು ಇದೇನು ಸಹಾಯ ಮಾಡುತ್ತೆ ಅಂದರೆ ಜಾಸ್ತಿ ರಕ್ತ ಕಣಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ವೆಯ್ಟ್ ಲಾಸಿಗೆ ಇದು ಪ್ರಮೋಟ್ ಮಾಡುತ್ತೆ. ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ. ಮತ್ತು ಇದರಲ್ಲಿರುವಂಥ ಜಿಂಕ್ ಅಂಶ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದಿದು. ಸೊ ಮೂಳೆಗಳನ್ನು ಬಲಗೊಳಿಸುತ್ತೆ. ಹೈ ಪ್ರೋಟೀನ್. ಹಾಗಿದ್ರೆ ಬನ್ನಿ ಕ್ವಿಕ್ಕಾಗಿ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಸೊ ಮೊದಲು ಒಂದು ಬೌಲ್ ಹೆಸರು ಕಾಳನ್ನ ನಾನು ಒಂದು ಬಾಣಲೆಗೆ ಹಾಕಿ 1 ನಿಮಿಷ ಹುರ್ಕೊಂಡಿದ್ದೀನಿ ಅಷ್ಟೇ. ಹಸಿ ಕಾಳನ್ನು ಹಾಕ್ಬೋದು ನೀವು ಹಂಗೆ ಡೈರೆಕ್ಟಾಗಿ. ನಾನು ಸ್ವಲ್ಪ ಹುರ್ಕೊಂಡಿದ್ದೀನಿ. ಆ ಕಾಳನ್ನು ತೊಳೆದ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಒಂದು ಟೊಮ್ಯಾಟೋನ 4 ಹೋಳು ಮಾಡಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಸಾಂಬಾರು ಪೌಡ್ರು, 1 ಸ್ಪೂನ್ ಖಾರದ ಪುಡಿ, 1.5 ಸ್ಪೂನ್ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಹಾಕಿ, 2.5 ಲೋಟ ನೀರು ಹಾಕಿ ನಾನು ಇವಾಗ ಸ್ಟವ್ ಮೇಲಿಟ್ಟು ಕುಕ್ಕರ್ನ ಕ್ಯಾಪ್ ಮುಚ್ತಾ ಇದ್ದೀನಿ. ಸೊ 7 ವಿಸಿಲ್ ಕೂಗಿಸಿದ್ದೀನಿ ನಾನು. 7 ವಿಸಿಲ್ ಕೂಗಿ ಆದಮೇಲೆ ಸೊ ಇವಾಗ ನೋಡ್ತಿದ್ದೀರಲ್ಲ ಹೆಂಗೆ ಬೆಂದಿದೆ ಅಂತ. ಇಷ್ಟಾದರೆ ಸಾಕು. ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ, ಸೊ ಈ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಬೆಳ್ಳುಳ್ಳಿ ಸುಲಿದಿದ್ದೀನಿ ನಾನು. ಸೊ ಚಿಕ್ಕದಾಗಿ ಕಟ್ ಮಾಡಿ ಇವಾಗ ಎಣ್ಣೆಗೆ ಹಾಕಿದ್ದೀನಿ. ಇದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆದಮೇಲೆ ಒಂದು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 4 ಹಸಿಮೆಣ್ಸಿನ್ಕಾಯಿ. ಸೊ ಇದೆರಡನ್ನೂ ಜೊತೆಗೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ. ನೆಕ್ಸ್ಟು ಚಿಕ್ಕದಿದು ಒಂದು 3 ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕಿದ್ದೀನಿ. ಸೊ ನೆಕ್ಸ್ಟು ಚೆನ್ನಾಗಿ ಈರುಳ್ಳಿ ಬ್ರೌನ್ ಕಲರ್ ಫ್ರೈ ಮಾಡಿದ ಮೇಲೆ 2 ಚಿಕ್ಕದು ಟೊಮ್ಯಾಟೊ, 1 ಟೊಮ್ಯಾಟೊನ ಕುಕ್ಕರಲ್ಲಿ ಬೇಯಿಸಿದ್ದೆ, 2 ಚಿಕ್ಕ ಟೊಮ್ಯಾಟೊನ ಒಗ್ಗರಣೆಗೆ ಅಂತ. ಯಾಕೆಂದರೆ ಹೆಸರು ಕಾಳಿಗೆ ಸ್ವಲ್ಪ ಹುಳಿ ಜಾಸ್ತಿ ಇಡಬೇಕಲ್ಲ. ಸೊ ಅದಕ್ಕೆ 2 ಚಿಕ್ಕ ಟೊಮ್ಯಾಟೊ ಹೆಚ್ಚಿ ಇದನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಲಿ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು, ಆ ಕಾಳನ್ನು ಇದಕ್ಕೆ ಸೇರಿಸಿ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಆ್ಯಡ್ ಮಾಡಿ. ಚಪಾತಿಗಾದರೆ ಇಷ್ಟೇ ಕನ್ಸಿಸ್ಟೆನ್ಸಿ ಸಾಕು, ನೀರು ಹಾಕೋದು ಎಕ್ಸ್ಟ್ರಾ ಬೇಡ. ಸೊ ರೈಸ್ ಮತ್ತು ಮುದ್ದೆ, ದೋಸೆಗಾದರೆ ಸ್ವಲ್ಪ ನೀರು ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ. ಇದು ಮಾತ್ರ ಬಹಳ ಚೆನ್ನಾಗಿತ್ತು. ಡೆಫಿನೆಟಾಗಿ ಮಾಡಿರಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ಇದನ್ನು ಚೆನ್ನಾಗಿ 1-2 ನಿಮಿಷ ಕುದಿಯೋಕೆ ಬಿಟ್ಟರೆ ಇದು ಸಾಂಬಾರು ರೆಡಿ ಆಗೋಯಿತು. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರೊಳಗಡೆ. ಸೊ ವೀಕ್ಲಿ ಒನ್ಸ್ ಅಥವಾ 15 ಡೇಸಿಗೆ ಒಂದು ಸಲ ಆದರೂ ಈ ಥರ ಪ್ರೋಟೀನ್ ರಿಚ್ ಕಾಳುಗಳನ್ನು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಟ್ರೈ ಮಾಡಿ ಈ ರೆಸಿಪಿನ ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್.